ರಾಮನಗರದ ರೆಸಾರ್ಟ್ನಲ್ಲಿ ಆಪರೇಷನ್ ಕಮಲ ನಡೀತಾ ಇತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಒಡಿಶಾದ ಕಾಂಗ್ರೆಸ್ ಶಾಸಕರಿಗೆ 5 ಕೋಟಿ ರೂಪಾಯಿಯನ್ನ ಆಫರ್ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ವಂಡಲಾ ರೆಸಾರ್ಟ್ನಲ್ಲಿ 4 ಕಾಂಗ್ರೆಸ್ ಶಾಸಕರು ವಾಸ್ತವ್ಯವನ್ನ ಹೂಡಿದ್ದಾರೆ. ಬಿಜೆಪಿ ಆಫರ್ ಅನ್ನ ನೀಡಿರೋ ಬಗ್ಗೆ ಒಡಿಶಾದ ಕಾಂಗ್ರೆಸ್ ಶಾಸಕರೇ ಮಾಹಿತಿಯನ್ನ ನೀಡಿರುವಂತದ್ದು. ಶಾಸಕ ಸಪ್ತಗಿರಿ ಶಂಕರ್ ಆಪರೇಷನ್ ಕಮಲದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. 4 ವ್ಯಕ್ತಿಗಳು ರೆಸಾರ್ಟ್ಗೆ ಬಂದು ಮಾತನಾಡೋದಕ್ಕೆ ಯತ್ನಿಸಿದ್ರು. ಬಿಜೆಪಿಗರು ನಮ್ಮ ಶಾಸಕರಿಗೆ 5 ಕೋಟಿ ರೂಪಾಯಿ ಹಣದ ಆಫರ್ ಅನ್ನ ಮಾಡಿದ್ರು. ಖಾಲಿ ಚೆಕ್ ಅನ್ನೇ ಹಿಡಿದುಕೊಂಡು ತೆಗೆದುಕೊಂಡು ಬಂದು ಬಿಜೆಪಿಗೆ ಮತ ಹಾಕುವಂತೆ ಅವರು ಒತ್ತಡವನ್ನ ಹೇರಿದ್ದಾರೆ. ಒಡಿಶಾ ಸಿಎಂನ ಆಪ್ತ ಇಲ್ಲಿಗೆ ಬಂದು ಶಾಸಕರ ಖರೀದಿಗೆ ಯತ್ನಿಸಿದ್ದಾನೆ. ಆದರೆ ನಮ್ಮ ಯಾವ ಶಾಸಕರು ಬಿಜೆಪಿಯ ಆಮಿಷಕ್ಕೆ ಒಳಗಾಗಿಲ್ಲ. ಆಮಿಷ ತೋರೋದಕ್ಕೆ ಬಂದ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾರೆ. ಅವರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದೇವೆ ಅಂತ ಸಪ್ತಗಿರಿ ಶಂಕರ್ ಕಾಂಗ್ರೆಸ್ನ ಶಾಸಕರು, ಒಡಿಶಾದ ಕಾಂಗ್ರೆಸ್ ಶಾಸಕರು, ಅವರು ಈ ಮಾಹಿತಿಯನ್ನ ನೀಡಿರುವಂತದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಬ್ಲಾಂಕ್ ಚೆಕ್ ಅನ್ನ ಕೊಟ್ಟಿದ್ದಾರೆ. 5 ಕೋಟಿ ರೂಪಾಯಿಯವರೆಗೂ ಆಫರ್. ಅದಕ್ಕೆ ಅವರು ಕೊಟ್ಟಂತಹ ಬ್ಲಾಂಕ್ ಚೆಕ್ಗೆ ಈ ಚೆಕ್ ಅನ್ನ ಕೊಟ್ಟು ಹೋಗಿದ್ದು ಬಿಜೆಪಿಯ ವ್ಯಕ್ತಿಗಳು. ಬಿಜೆಪಿ ಕಡೆಯವರು, ಅದರಲ್ಲೂ ಸಿಎಂ ಆಪ್ತನೇ ಬಂದಿದ್ದ ಅಂತ ಕಾಂಗ್ರೆಸ್ ಶಾಸಕರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಅವರೆಲ್ಲರೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೆ ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರೆಸಾರ್ಟ್ನಿಂದ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಇದಕ್ಕೂ ಮೊದಲು ಅವರು ಮಾಡಿರುವ ಗಂಭೀರವಾದಂತಹ ಆರೋಪ ಇದು. ನಾಳೆ ಒಡಿಶಾದಲ್ಲಿ ರಾಜ್ಯಸಭೆ ಚುನಾವಣೆ ನಡೆಯೋದಕ್ಕಿದೆ. ಈ ಚುನಾವಣೆಯಲ್ಲಿ ನೀವು ಅಡ್ಡ ಮತದಾನವನ್ನ ಮಾಡಿ ನಮ್ಮವರಿಗೆ ಮತವನ್ನ ಹಾಕಿ ಅಂತೇಳಿ ಖರೀದಿಗೆ ಬಂದಿದ್ರು. ಬಿಜೆಪಿಯವರು ನಮ್ಮ ಖರೀದಿಗೆ ಬಂದಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ ಶಾಸಕ ಸಪ್ತಗಿರಿ ಶಂಕರ್, ಒಡಿಶಾದ ಕಾಂಗ್ರೆಸ್ ಶಾಸಕ ಇವರು. राज्यसभा का चुनाव कल होने वाला है. इसमें एक सीट पे एक कॉमन कैंडिडेट को बीजेडी एंड कांग्रेस सपोर्ट कर रही है एंड सीपीएम, एंड और एक कैंडिडेट, एक इंडिपेंडेंट कैंडिडेट श्री दिलीप राय जी खड़े हुए हैं. तो इसी सिलसिले में कल वोटिंग है. हम अपने विधायक लोग की सेफ्टी के लिए हम उन्हें यहाँ लेके आए हैं बेंगलुरु, एंड यहाँ पे हम लोग कल जाएंगे वोटिंग करने के लिए. लेकिन एक दुखद बात की ये है कि 4 व्यक्ति कल रात को 8 बजे इस होटल में पहुंचे, चेक इन किए. उड़ीसा से आए हैं, राउरकेला से आए हैं, जो दिलीप राय जो इंडिपेंडेंट कैंडिडेट खड़े हुए हैं, जो बीजेपी समर्थन है, उसके यहाँ से आए हैं. यहाँ पे आज सुबह हम जब ब्रेकफास्ट कर रहे थे, हमारे आगे पीछे घूमे, लिफ्ट में ऊपर नीचे हुए. हमारे एमएलएस को 5 करोड़ का ऑफ़र दिए हैं एंड बोले हैं कि अगर क्रॉस वोटिंग करोगे तो 5 करोड़ पैसा देंगे. ब्लैंक चेक लेके आए एंड ये थ्रेटन किए कि अगर आप समर्थन नहीं करोगे तो हम आपको किडनैप करेंगे, जो कि बहुत ही दुखद बात है. एक राजनीतिक डेमोक्रेसी में अगर ये हॉर्स ट्रेडिंग होगा तो राजनीति कैसे चलेगा. हम इसका कड़ी निंदा करते हैं. हम ये एफआईआर भी लॉन्च कर दिए हैं पुलिस को. हम चाहते हैं इसका तहकीकात हो. साफ साफ जो मैसेज हमें मिला है उसमें दिलीप राय का नाम है एंड एक अजीत साहू जी है जो कि राजेश जायसवाल, उनका ढेंकनाल से रिश्ता है. ये मुख्यमंत्री के खास है, उड़ीसा के मुख्यमंत्री मोहन मांझी जी के खास है. तो क्या मोहन मांझी जी जो आदिवासी मुख्यमंत्री होने के बाद ये हॉर्स ट्रेडिंग कर रहे हैं, हमारे विधायक को धमकी दे रहे हैं कि आप उड़ीसा आओगे तो किडनैप कर लेंगे, 5 करोड़ का ऑफ़र दे रहे हैं. हमारा सर बिकाव नहीं है. हम लोग बहुत स्वाभिमानी हैं. हम विचारधारा से लड़ाई करते हैं एंड हम कभी भी होने नहीं देंगे. इस बात का निंदा करते हैं. हम चाहते हैं ಮಾರ್ಚ್ 12ನೇ ತಾರೀಕು ಕೆಲವು MLAಗಳು ಒಡಿಶಾ ರಾಜ್ಯದವರು ಬಂದು ಇಲ್ಲಿ ವಾಸ್ತವ್ಯ ಹೂಡಿರ್ತಾರೆ. ಅದ್ರ ಸಂಬಂಧ ಏನು ಇವತ್ತು 15ನೇ ತಾರೀಕು ಅವರು 10 ಗಂಟೆಗೆ ಚೆಕ್ಔಟ್ ಆಗಬೇಕಾಗಿರುತ್ತೆ. ಚೆಕ್ಔಟ್ ಆಗೋಕ್ಕಿಂತ ಮುನ್ನ ಏನು ಬ್ರೇಕ್ಫಾಸ್ಟ್ ಕಾಮನ್ ಲಾಬಿ ಏರಿಯಾ ಇದೆ ಬಫೆ ಸಿಸ್ಟಮಲ್ಲಿ, ಅಲ್ಲಿ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡೋ ಅಂಥ ಸಂದರ್ಭದಲ್ಲಿ ನಿನ್ನೆ ತಡರಾತ್ರಿ ಏನು 2 ರೂಮ್ಗೆ ಬಂದಿರ್ತಾರೆ ಚೆಕ್ ಇನ್ ಮಾಡ್ಕೊಂಡು 4 ಜನ. ಅದರಲ್ಲಿ 2 ವ್ಯಕ್ತಿಗಳು ಇವ್ರನ್ನ ಮಾತಾಡ್ಸೋ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಏನು MLAಗಳು ನಮಗೆ ಇಂಟಿಮೇಷನ್ ಕೊಡ್ತಾರೆ. ಇಮಿಡಿಯೇಟಾಗಿ ಪೊಲೀಸು ಅವರನ್ನು ಡಿಟೈನ್ ಮಾಡ್ತಾರೆ.
ಮಾಡಿ ಅವ್ರನ್ನ ಫರ್ದರ್ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಏನು ಒಂದು ಚೆಕ್ಕು ಹಾಗೂ ಅವರ ಮೊಬೈಲ್ಗಳೇನಿದೆ ಅದನ್ನು ನಾವು ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡ್ಕೊಂಡಿದ್ದೀವಿ. ತದನಂತರದಲ್ಲಿ ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲಿ ಅವರು ಇಲ್ಲಿ ಯಾಕೆ ಬಂದಿದ್ದರು, ಯಾವ ಉದ್ದೇಶಕ್ಕಾಗಿ ಬಂದಿದ್ದಾರೆ, ಯಾರ ಮೂಲಕ ಇಲ್ಲಿಗೆ ಬಂದಿದ್ದಾರೆ ಅದನ್ನೆಲ್ಲ ನಾವು ಕೂಲಂಕುಷವಾಗಿ ತನಿಖೆ ಮಾಡ್ತಾಯಿದ್ದೀವಿ. ಫರ್ದರ್ ಏನು ಆರೋಪ ಮಾಡಿದ್ದಾರೆ ಕಂಪ್ಲೇಂಟ್ ದೂರುದಾರರು ಅದನ್ನು ನಾವು ಎಲ್ಲ ರೀತಿಯ ಆಯಾಮಗಳನ್ನು ನಾವು ಕೂಲಂಕುಷವಾಗಿ ತನಿಖೆ ಮಾಡ್ತಾಯಿದ್ದೀವಿ. ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ನಾವೇ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ 8 MLA ಇದ್ರು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯನ್ಪುರ ಸುರೇಶ್ ಅನ್ನೋನ ಹತ್ರ ಬುಕ್ ಮಾಡಿಸಿದ್ದಾರೆ, ಆನ್ಲೈನ್ ಅಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ, ಒಬ್ಬನ್ನ ತಲಾಕ್ ಮಾಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತಾರೆ. ಅವ್ರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಪಕ್ಷದ MLA, ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ, ಬಿಜೆಪಿ ಅಧ್ಯಕ್ಷರು ಭೇಟಿ ಮಾಡಕ್ ಹೋಗ್ತಾರಾ? ನೋಡೋಣ. ಫಸ್ಟ್ ಈಗ ನಾನು ಈಗ ಇಲ್ಲಿ ವರ್ಕರ್ಸ್ ಮೀಟಿಂಗ್ ಕರೆದು ಬಿಟ್ಟಿದ್ದೀನಲ್ಲ, ಇದಕ್ಕೋಸ್ಕರ ಸ್ವಲ್ಪ ತಡ ಆಯ್ತು. ಇದೆಲ್ಲ ಸ್ವಲ್ಪ ಅಟೆಂಡ್ ಮಾಡ್ಬೇಕಾಯ್ತು. ಎಲ್ಲ ನನ್ನ ಚೆಕ್ಸ್ ಎಲ್ಲ ಆಗಲಿ, ನಿಮ್ಗೆ ಬಂದಿರ್ಬೇಕಲ್ಲ ಚೆಕ್ಸ್ ಎಲ್ಲ ಬಂದಿದೆ. ಎಲ್ಲ ನಾನು ಡೆಲ್ಲಿಗೆಲ್ಲ ಕಳಿಸ್ಬೇಕು, ರಿಪೋರ್ಟ್ ಎಲ್ಲ ಇದು ಅಲ್ಲಿ ನಾಯಕರು ಮಾಡಿದಂತಹ ಆರೋಪ. ಖುದ್ದು ಸಪ್ತಗಿರಿ ಶಂಕರ್ ಅವರು ಹೇಳಿದ್ದನ್ನು ಕೂಡ ಕೇಳಿಸ್ಕೊಂಡ್ರೆ, ಹಾಗೆ DK ಶಿವಕುಮಾರ್ ಅವರು DCM ಅವರು ಕೂಡ ಹೇಳಿದ್ರು, ಬೆಳಗ್ಗೆ ಬಂದು ಇಲ್ಲಿ ಕುದುರೆ ವ್ಯಾಪಾರ ಮಾಡೋದಕ್ಕೆ ಯತ್ನವನ್ನು ಮಾಡಿದ್ದಾರೆ ಅಂತೇಳಿ. ಸಪ್ತಗಿರಿ ಶಂಕರ್ ಅವರು ಕೂಡ ಹೇಳ್ತಾ ಇದ್ರು, ಯಾರೋ ಬಂದಿದ್ರು ನಮಗೆ ಈ ಥರ ಚೆಕ್ಕನ್ನು ಕೊಟ್ಟು ಹೋಗಿದ್ದಾರೆ, ಅವರು 5 ಕೋಟಿ ರೂಪಾಯಿಯ ಆಫರನ್ನು ಮಾಡಿದ್ರು. ನಾಳೆ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ನೀವು ನಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕಿ ಅಂತೇಳಿ ಕುದುರೆ ವ್ಯಾಪಾರ ಮಾಡೋದಕ್ಕೆ ಬಂದಿದ್ರು. ಈ ಥರದ ಹಾರ್ಸ್ ಟ್ರೇಡಿಂಗ್ ನಡೆದರೆ ಹೇಗೆ ಅಂತೇಳಿ ಸಪ್ತಗಿರಿ ಶಂಕರ್ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಖಾಲಿ ಚೆಕ್ಕನ್ನು ತಂದು ಕೊಟ್ಟು ಹೋಗಿದ್ದಾರೆ, 5 ಕೋಟಿ ರೂಪಾಯಿಗೆ ನಮಗೆ ಆಫರನ್ನು ಕೊಟ್ಟಿದ್ದಾರೆ. ಒಡಿಶಾದಲ್ಲಿ ನಾಳೆ ನಡೆಯುವಂತಹ ರಾಜ್ಯಸಭೆ ಚುನಾವಣೆಯಲ್ಲಿ ನೀವು ನಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕಿ ಅಂತೇಳಿ ಅವರು ಕೇಳಿಕೊಂಡಿದ್ರು. ಅದರಲ್ಲಿ ನಾವು ಒಬ್ಬರನ್ನು ಹಿಡಿದು ಕೊಟ್ಟಿದ್ದೇವೆ ಪೊಲೀಸರಿಗೆ ಅಂತೇಳಿ ಸಪ್ತಗಿರಿ ಶಂಕರ್ ಅವರು ಹೇಳಿದರು. ಹಾಗೆ SP ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು, ಸದ್ಯ ಇದರ ವಿಚಾರವಾಗಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗತ್ತೆ ಅಂತೇಳಿ. ಯುದ್ಧದ ನಡುವೆ ಬೆಂಜಮಿನ್ ನೇತನ್ಯಾಹು ಹತ್ಯೆಯಾಗಿದ್ದಾರೆ ಅನ್ನೋ ವದಂತಿ ಹರಿದಾಡ್ತಾ ಇದೆ. ನೇತನ್ಯಾಹು ಹತ್ಯೆಯಾಗಿದೆ ಅನ್ನೋ ಬಗ್ಗೆ ಹರಡಿದೆ ವದಂತಿ. ಸೋಷಿಯಲ್ ಮೀಡಿಯಾಗಳಲ್ಲಿ ವದಂತಿ ಹರಡ್ತಾ ಇರುವಂಥದ್ದು, ಹರಿದಾಡ್ತಾ ಇರುವಂಥದ್ದು. ಇಸ್ರೇಲ್ ಪ್ರಧಾನಿಯ ಸಾವಿನ ಸುದ್ದಿಗಳೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.